ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ತುಂಬ ಸುಲಭವಾಗಿ ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ರವಾ ಚಾಕ್ಲೇಟ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ ಹಾಗಿದ್ರೆ ತಡ ಯಾಕೆ ಮಾಡೋದು, ಸಾಫ್ಟಾಗಿ ರವಾ ಚಾಕ್ಲೇಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಮೆಷರ್ಮೆಂಟ್ಗಾಗಿ ಒಂದು ಟೀ ಲೋಟ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಅಳತೆ ಮಾಡ್ಕೋಬೋದು. ಆಗ ಕೇಕ್ ಮೆಷರ್ಮೆಂಟು ಪರ್ಫೆಕ್ಟಾಗಿ ಬರುತ್ತೆ. 1 ಲೋಟ ಸೂಜಿ ರವೆ, 1 ಲೋಟ ಸಕ್ಕರೆ, 1 ಲೋಟ ಮೈದಾ ಹಿಟ್ಟು ತಗೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಹೇಗೆ ಕೇಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಮಿಕ್ಸಿ ಜಾರ್ಗೆ 1 ಲೋಟ ಸಕ್ಕರೆ ಹಾಕ್ಕೊಂಡಿದ್ದೀನಿ. 1 ಲೋಟ ಸೂಜಿ ರವೆನ ಹಾಕ್ಕೊಳ್ಬೇಕು. ಮಿಕ್ಸಿ ಜಾರ್ಗೆ 2 ಏಲಕ್ಕಿ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಬೇಕು. ರವೆ, ಸಕ್ಕರೆ ಮತ್ತು ಏಲಕ್ಕಿ ನುಣ್ಣಗೆ ಪೌಡ್ರ್ ಆದಮೇಲೆ ಒಂದು ಬೌಲ್ಗೆ ನಾವು ಹಾಕ್ಕೊಳ್ಬೇಕು. ಪೌಡರಲ್ಲಿ ಏನಾದರೂ ಗಂಟುಗಳಿದ್ರೆ ನಾವು ಜರಡಿ ಮಾಡಿ ಹಾಕ್ಕೊಳ್ಬೇಕು. ಆಗಲೇ ಕೇಕು ಪರ್ಫೆಕ್ಟಾಗಿ ಬರೋಕ್ಕೆ ಸಾಧ್ಯವಾಗುತ್ತೆ. ಈಗ 1 ಕಪ್ಪು ಆಗಲೇ ಜರಡಿ ಮಾಡಿರೋಂತಹ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ ಅಡುಗೆ ಸೋಡಾ ಸೇರಿಸ್ತಾ ಇದ್ದೀನಿ. 3/4 ಟೀ ಸ್ಪೂನ್ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಕೋಕೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ವಿಸ್ಕರ್ನಿಂದ ಎಲ್ಲ ಪೌಡರ್ಗಳ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪೌಡರ್ಗಳು ಮಿಕ್ಸ್ ಆಗಬೇಕು, ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಅರ್ಧ ಲೋಟ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 3/4 ಲೋಟ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ. ಗಂಟುಗಳು ಆಗದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೇಕ್ ಬ್ಯಾಟರ್ನ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಜಾಸ್ತಿ ಮಿಕ್ಸ್ ಮಾಡಿದ್ರೆ ಕೇಕು ಹಾರ್ಡಾಗಿ ಬರುತ್ತೆ. ಈಗ 1 ಲೋಟ ಹಾಲನ್ನ ಸೇರಿಸ್ಕೊಂಡು ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಕೇಕ್ ಬ್ಯಾಟರ್ನ ತುಂಬ ಜಾಸ್ತಿ ಮಿಕ್ಸ್ ಮಾಡಬೇಡಿ, ಸ್ಮೂತ್ ಆಗೋಷ್ಟು ಮಾತ್ರ ಮಿಕ್ಸ್ ಮಾಡಿದ್ರೆ ಸಾಕು. ಈಗ ಒಂದು ಕುಕ್ಕರ್ ತೊಗೊಂಡು 2 ಡ್ರಾಪ್ಸ್ ಆಯಿಲ್ ಹಾಕಿ ಸುತ್ತ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕಟ್ ಮಾಡಿರೋಂತಹ ಬಟರ್ ಪೇಪರ್ನ ಕುಕ್ಕರ್ ಒಳಗೆ ಸೇರಿಸ್ತಾ ಇದ್ದೀನಿ. ಮೊದಲೇ ಮಾಡಿರೋಂತಹ ಕೇಕ್ ಬ್ಯಾಟರ್ನ ಕುಕ್ಕರ್ನೊಳಗೆ ಸೇರಿಸ್ತಾ ಇದ್ದೀನಿ. ಕುಕ್ಕರ್ನ 3 ಸರಿ ಈ ಥರ ಟ್ಯಾಪ್ ಮಾಡ್ಕೊಳ್ಬೇಕು. ಕೇಕಲ್ಲಿರೋ ಹೇರ್ ಬಬಲ್ಸ್ ಎಲ್ಲ ಆಚೆ ಬರೋ ಥರ. ಅರ್ಧ ಟೀ ಸ್ಪೂನ್ ಮೈದಾ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಟೂಟಿ ಫ್ರೂಟಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡಿರೋಂಥ ಟೂಟಿ ಫ್ರೂಟಿನ ಕುಕ್ಕರಲ್ಲಿರೋಂತಹ ಕೇಕ್ ಬ್ಯಾಟರ್ ಒಳಗೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಟೂಟಿ ಫ್ರೂಟಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಕೇಕು ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಟ್ಯೂಟಿ ಫ್ರೂಟಿ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಇದು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ಕುಕ್ಕರ್ ಕ್ಯಾಪ್ನಲ್ಲಿರೋ ರಬ್ಬರ್ನ ತೆಗೆದು ಕ್ಲೋಸ್ ಮಾಡ್ಕೊಳ್ಬೇಕು. ವಿಷಲ್ನ ಮೇಲೆ ಸೇರಿಸ್ಬೇಕು. ಈಗ ಸ್ಟವ್ ಆನ್ ಮಾಡಿಕೊಂಡು ದೋಸೆ ತವನ 10 ನಿಮಿಷ ಪ್ರೀ ಹೀಟ್ ಮಾಡ್ತಾ ಇದ್ದೀನಿ. ದೋಸೆ ತವ ಹೀಟ್ ಆದಮೇಲೆ ಕುಕ್ಕರಲ್ಲಿರೋ ಬ್ಯಾಟರ್ನ 40ರಿಂದ 45 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 35 ನಿಮಿಷ ಆದಮೇಲೆ ಒಂದ್ಸರಿ ಕ್ಯಾಪ್ನ ಓಪನ್ ಮಾಡಿ ಕೇಕು ಕುಕ್ಕಾಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಬೋದು. ಕೇಕ್ ಕುಕ್ಕಾಗಿಲ್ಲ ಅಂತಂದರೆ ಇನ್ನೂ 5 ನಿಮಿಷ ಪ್ರೀ ಹೀಟ್ ಮಾಡಬೇಕು. ನೋಡಿ, ಈಗ ಕೇಕ್ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಚಾಕುವಿಗೆ ಒಂಚೂರೂ ಅಂಟುತ್ತಾ ಇಲ್ಲ ಕೇಕ್ ಬ್ಯಾಟರ್. ಈಗ ಸ್ಟವ್ ಆಫ್ ಮಾಡಿ ಕೇಕು ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ನೋಡಿ, ಕುಕ್ಕರಲ್ಲಿರೋಂಥ ಕೇಕು ತಣ್ಣಗಾಗಿದೆ. ಈಗ ಒಂದು ಚಾಕುವಿನ ಸಹಾಯದಿಂದ ಕೇಕ್ನ ಸೈಡ್ಲ ಮಾಡ್ಕೋಬೇಕು. ಕೇಕ್ ಕಟ್ ಮಾಡೋ ಮೊದಲು ಕೇಕು ಫುಲ್ ತಣ್ಣಗಾಗಿರಬೇಕು. ಆಗ ಪರ್ಫೆಕ್ಟಾಗಿ ಕೇಕ್ ಕಟ್ ಮಾಡೋಕ್ಕಾಗುತ್ತೆ. ಇದೀಗ ನಮ್ಮ ಮನೆಯಲ್ಲೇ ಮಾಡಿದ ಸಾಫ್ಟ್ ಮತ್ತು ಡಿಲಿಷಿಯಸ್ ರವಾ ಚಾಕ್ಲೇಟ್ ಕೇಕ್ ರೆಡಿಯಾಗಿದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಕೇಕ್ ಬಂದಿದೆ ಅಂತ. ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.